ಇರಬೇಕು, ನೀವಿರಬೇಕು, ನಿಲ್ಲೋಣ ಅಂದ್ರೆ ನೀವು ಹೇಳ್ತಿರೋದು ಪೊಲೀಸ್ ಇಲಾಖೆ ಬಹಳ ಸ್ಪಷ್ಟವಾಗಿ ನಿರ್ಲಕ್ಷ್ಯ ವಹಿಸ್ತು. ಯಾರು ಅಡ್ಡಿ ಆತಂಕ ಪಡಿಸಿದ್ರು ಅವರಿಗೆ ಬೆಂಬಲ ಕೊಟ್ಟರು. ಅವರು ಅಡ್ಡಿ ಆತಂಕ ವ್ಯಕ್ತಪಡಿಸಿದವರು ಯಾರು? ಅಡ್ಡಿ ಆತಂಕ ಪಡಿಸಿದವರು ನನ್ನ ಪ್ರಕಾರ ರಾಜಕೀಯ ಪ್ರೇರಿತವಾಗಿ ನಡೀತು. ಅಲ್ಲಿ ಅಂದೇ ಶಾಸಕರು ಕೂಡ ಗುದ್ಲಿ ಪೂಜೆಯನ್ನು ರಾತ್ರೋರಾತ್ರಿ ಆಯೋಜನೆ ಮಾಡಿಕೊಂಡ್ರು. ಅಲ್ಲೇ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ವ್ಯಾಪ್ತಿಯೊಳಗೆ. ಬಹುಶಃ ಒಂದು ಸಣ್ಣ ಆಲೋಚನೆ ಮಾಡಬಹುದಾಗಿತ್ತು. ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ, ಅದೊಂದು ಸುವರ್ಣ ಸಂಭ್ರಮ ಅಂತಂದ್ರೆ ಇಡೀ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ನಾವು ಕೂಡ ತಾಲೂಕು ಆಡಳಿತ ಇದನ್ನ ಆಯೋಜನೆ ಮಾಡಿ ರೈತ ಬಂದವ್ರನ್ನ ಮತ್ತೆ ರೈತ ಪ್ರಮುಖರನ್ನ ಕರೆದು ಬಹಳ ಸಂಭ್ರಮದಿಂದ ಆಚರಣೆ ಮಾಡಬೇಕಾಗಿತ್ತು. ಏನೋ ಮಾಡ್ತಾ ಇದ್ದಾರೆ ಹುಡುಗರು, ಮಾಡ್ಲಿ ಅನ್ನೋ ಒಂದು ಸಣ್ಣ ಕಲ್ಪನೆ ಇರಬೇಕಾಗಿತ್ತು. ಅವರು ಅವತ್ತು ಹಾಕೊಂಡ್ರು ಕಾರ್ಯಕ್ರಮ. ಅಲ್ಲಿ ಕಾಗೋಡು ತಿಮ್ಮಪ್ಪನವ್ರನ್ನ ಸನ್ಮಾನ ಮಾಡ್ತಾ ಇದ್ರು ಅನ್ನೋದಾರು ಗಮನಿಸಿಕೊಂಡು ಅವರು ಸುಮ್ಮನೆ ಇರಬಹುದಾಗಿತ್ತು. ನನ್ನ ಪ್ರಕಾರ ಅದು ಗೊತ್ತಿಲ್ಲ ಯಾರು ಸಲಹೆ ಕೊಟ್ರೋ ಏನೋ ಅಂತ. ರಾತ್ರೋರಾತ್ರಿ ಯೋಜಿತ ಆಯ್ತು ಅದು. ಹಾಗೆ ಆ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೂ ಕೂಡ ಯಾರು ಸೂಚನೆ ಕೊಟ್ಟರೋ ಗೊತ್ತಿಲ್ಲ. ಅವರು ಕೂಡ ರಾತ್ರಿ 9 ಗಂಟೆ ಮೇಲೆ ತೀರ್ಮಾನ ಮಾಡ್ತಾರೆ, ಕಾಗೋಡು ತಿಮ್ಮಪ್ಪನವ್ರನ್ನ ಮೊದಲು ನಾವು ಸನ್ಮಾನ ಮಾಡಬೇಕು ಅಂತೇಳಿ. ನಾವು ತಿಂಗಳಾನಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕಾರ್ಯಕ್ರಮ ಯೋಜನೆ ಮಾಡ್ಕೊಂಡಿದ್ವಿ. ಅವರು ರಾತ್ರಿ ಹೋದ್ರೆ 9 ಗಂಟೆ ಕಾಗೋಡು ತಿಮ್ಮಪ್ಪರು ಮನೆ ಹೋಗ್ತಾರೆ. ನಮ್ಮನ್ಕಿಂತ ಮುಂಚೆ ಅವ್ರು ಕರ್ಕೊಂಡು ಹೋಗಿ ಪಂಚಾಯತಿಯಲ್ಲಿ ಕೂರಿಸ್ಕೊಂಡು ಕಾರ್ಯಕ್ರಮ ಮಾಡ್ಲಿಕ್ಕೆ ಖುಷಿ ಇದೆ. ಎಲ್ಲರೂ ಸನ್ಮಾನಿಸ್ಬೇಕು, ಎಲ್ಲರೂ ಗೌರವಿಸ್ಬೇಕು ಅವ್ರನ್ನ. ಬಟ್ ಅದು ಚುನಾಯಿತ ಪ್ರತಿನಿಧಿಗಳಾದವರಿಗೆ ಯಾವಾಗ ಬರ್ಬೇಕು ಅದು ಯೋಚನೆಗಳು, ಯಾವಾಗ ಬರ್ಬೇಕು? ಅಂದ್ರೆ ನಿಮ್ಮ ಪ್ರಕಾರ ಸ್ಥಳೀಯ ಶಾಸಕರು ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಬಿಡಲಿಲ್ಲ ಅಂತ ಹೇಳ್ತೀರಾ? ಇರ್ಬೋದು. ಯಾಕೆಂತಂದ್ರೆ ಈ ಕಾರ್ಯಕ್ರಮದ ಮಾಹಿತಿ ಎಲ್ರಿಗೂ ಇದೆ. ಆಡಳಿತಕ್ಕಿದ್ಮೇಲೆ ಎಲ್ಲರಿಗೂ ಮಾಹಿತಿ ತಾಲೂಕು ಶಾಸಕರಿಗೆ ಇರಲೇಬೇಕು. ಆಡಳಿತಕ್ಕೆ ಉಪ ವಿಭಾಗಾಧಿಕಾರಿ ಗೌರವ ಆಹ್ವಾನಿತರಾಗಿ ಆಹ್ವಾನ ತಗೊಂಡಿದ್ರು, ಹಾಗಾಗಿ ಇರಲೇಬೇಕು. ಮತ್ ಯಾವ ಸೀಮೆ ಆಡಳಿತ ಇದು? ಯಾರಿಗೂ ಮಾಹಿತಿ ಇಲ್ಲದೆ ಸಾವಿರ ಸಂಖ್ಯೆಯಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದರೆ ಈ ವಯೋಸಹಜ 94-95 ವರ್ಷದ ದೊಡ್ಡ ನಾಯಕರಲ್ಲಿದ್ದಾರೆ. ಒಂದು ಆರೋಗ್ಯ ಸಿಬ್ಬಂದಿ ಇಲ್ಲ, ಒಂದು ಆಂಬ್ಯುಲೆನ್ಸ್ ಇಲ್ಲ, 4 ಜನ ಪೊಲೀಸ್ನವ್ರು ಇಲ್ಲ ಅಲ್ಲಿ. ಅಂದ್ರೆ ಶಾಸಕರ ಒತ್ತಡದ ಮೇರೆಗೆ ಪೊಲೀಸರು ಇರ್ಬೋದು. ನಾನು ಕೂಡ ಅದನ್ನೇ ನಾನು ಯಾವುದೇ ಅಂತ ಹೇಳ್ತಲ್ಲ. ಆಗಿದೆ ಅಂತಂದ್ರೆ ವೈಫಲ್ಯನೇ ತಾನೆ. ಯಾರೇ ಮಾಡಿದ್ರು ಕೂಡ ಅವರು ವೈಫಲ್ಯನೇ ಇದು. ನಾನು ಹಾಲಪ್ಪನು ಹೇಳಲಿಕ್ಕಾಗ್ತದ ಈಗ? ಅಂದ್ರೆ ಕಾರ್ಯಕ್ರಮದ ತಡೆ ಏನಾಯ್ತು? ಅಡೆತಡೆ ಅಂತ ಅಂದ್ರೆ ಒಂದಿಷ್ಟು ಜನ ಒಂದು ಚೀಲದಲ್ಲಿ ಏನೋ ಇಟ್ಕೊಂಡು ಅಡಿಗೆ ಮಾಡತಕ್ಕಂತ ಅಂದ್ರೆ ಆಹಾರ ತಯಾರಾಗ್ತಕ್ಕಂತ ಅಲ್ಲಿ ಗೊಂದಲ ಎಬ್ಸಿದ್ರು. ಆ ಸಂದರ್ಭದಲ್ಲಿ ನಮ್ಮವರು ಅಸಹಾಯಕರಾಗಿ ಪೊಲೀಸ್ನವ್ರ ಮೈಕ್ ನಲ್ಲಿ ಅನೌನ್ಸ್ ಮಾಡಿದ್ರು. ಒಬ್ಬ ಇರೋದು 2 ಸಿಬ್ಬಂದಿ ಹಾಕಿದ್ರು. ಅವ್ರು ನಮಗೂ ಅದಕ್ಕೂ ಸಂಬಂಧ ಇಲ್ದಂಗೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇದ್ರು. ಅವರು ಊಟದ ಸಂದರ್ಭದಲ್ಲಿ ಎಲ್ಲ ತೆಗೆದು ಬಿಸಾಕುವಂತ ಒಂದು 15 ಜನ ಬಂದು ಬಹಳ ಗೊಂದಲ ಸೃಷ್ಟಿ ಮಾಡಿ ನಮಗೆ ಪೂರ್ವವಾಗಿ ಗೊತ್ತಿತ್ತದು ಇದು ಹಾಗೆ ಆಗುತ್ತೆ ಅಂತೇಳಿ. ಬಟ್ ವೇದಿಕೆ ಕಾರ್ಯಕ್ರಮ ಇದೆ, ಮತ್ತೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತ ರೈತ ನಾಯಕರು, ರಾಜ್ಯಾಧ್ಯಕ್ಷರುಗಳೆಲ್ಲ ಇದ್ದಾಗ ನಮ್ಮ ತಾಲೂಕಿನ ಮರ್ಯಾದೆ ಹರಾಜಾಗ್ತದೆ. ನಾವು ಯಾರು ಕೂಡ ಎಲ್ಲರನ್ನು ಕಂಟ್ರೋಲ್ ಮಾಡಿದ್ವಿ, ನಮ್ಮವರೆಲ್ಲ ಸಮಾಧಾನದಲ್ಲಿ ಇರಿ ಅಂತ. ಬಟ್ ಅಲ್ಲಿ ಅವ್ರು ಏನೋ ಯೋಜಿತ ಮಾಡಿದ್ರು, ಅದು ಲಾಸ್ಟ್ ಮೂಮೆಂಟ್ ಅಲ್ಲಿ ನಮ್ಮವರೆಲ್ಲರೂ ಕೂಡ ಅದನ್ನ ನಿಭಾಯಿಸಿದ್ರು. ಅವ್ರಿಗೆ ಏನು ನಮ್ಮನ್ನ ಅಡ್ಡಿಪಡಿಸಲಿಕ್ಕೆ ನಮಗೆ ಮಾನಸಿಕವಾಗಿ ಕಿರುಕುಳ ಆಗಿರ್ಬೋದು ವಿನಃ ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಆದ್ರೆ ಅದರಲ್ಲಿ ಎಡವಿರ್ತಕ್ಕಂಥ ತಾಲೂಕು ಆಡಳಿತ ವಿರುದ್ಧ ನಾವು ಪ್ರತಿಭಟಿಸಲೇಬೇಕು. ಅದನ್ನ ನಾವು ಸಮಾಜಕ್ಕೆ ತಿಳಿಸಲೇಬೇಕು. ನಮಗೆ ನೋವಾಗಿದೆ. ನಾವು ಯಾವತ್ತೂ ಯಾವ ರಾಜಕೀಯ ಪಕ್ಷದವ್ರನ್ನ ನೇರ ಅವರ ಕೆಲಸಕ್ಕೆ ಅಡ್ಡಿಪಡಿಸಿಲ್ಲ. ಅವ್ರ ಕಾರ್ಯಕ್ರಮ ಇದ್ದಲ್ಲಿ ನಮ್ಮ ಯಾವ ಚಳವಳಿ ಇರಲಿಲ್ಲ. ನಮ್ದು ಸಾಮಾಜಿಕವಾಗಿ ನಮ್ಮ ರೈತರ ಪರ, ನಮ್ಮ ಜನರ ಪರ ಎಲ್ಲೋದ್ರೂ ನಾವು ನ್ಯಾಯವಾಗಿ ಚಳವಳಿಗಳನ್ನ ಮಾಡ್ತಾ ಇದೀವಿ. ನಾವು ನ್ಯಾಯ ಕೇಳ್ತಾ ಇದೀವಿ. ಬಿಟ್ರೆ ಈ ರೀತಿಯ ಕೀಳು ಮಟ್ಟದ ಆಲೋಚನೆ ನಾನಂತೂ ಎಂದಿಗೂ ಮಾಡಿಲ್ಲ. ನನಗೆ ಅದು ಬರೋದು ಇಲ್ಲ ಬಿಡಿ, ಅದು ಬರೋದು ಇಲ್ಲ. ಬಟ್ ಇದು ಯಾಕೆ ನಡೀತು ಅನ್ನೋದೇ, ಇದ್ರ ಹಿಂದೆ ಇರ್ತಕ್ಕಂಥ ಆ ಕಾಣದ ಕೈ ಯಾವುದು ಅದನ್ನ ಪತ್ತೆ ಹಚ್ಚಬೇಕು. ಈಗ ಗೊತ್ತಾಗ್ತದೆ, ಬಹಳ ದಿವಸ ಬೇಡ. ಈ ಜವಾಬ್ದಾರಿಯನ್ನು ಯಾರ ಮೇಲೆ ಹಾಕ್ತೀರಿ ನೀವು? ತಾಲೂಕು ಆಡಳಿತದ ಮೇಲೆ ಹಾಕ್ತೀನಿ ನಾನು. ತಾಲೂಕು ಆಡಳಿತದ ಮೇಲೆ ಹಾಕ್ತೀನಿ. ಇದು ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ನನಗೆ ಈಗ ಲಿಖಿತವಾಗಿ ಕೊಡ್ಬೇಕು, ಯಾವ ರೀತಿ ಕ್ರಮ ಆಗ್ತದೆ ಅಂತೇಳಿ. ಇಲ್ಲ ಅಂತಂದ್ರೆ AC ಆಫೀಸಿಗೆ ಬೀಗ ಹಾಕ್ತೀನಿ. ಏನೂ ಇಲ್ಲ, ನಮ್ಮನ್ನ ಏನ್ ಬೇಕಾದ್ರೆ ನೋಡೋಣ. ಈಗ ಅವ್ರ ಪೌರುಷ ತೋರಿಸ್ತಾರೆ, ನಂಗೆ ಗೊತ್ತು. ಈಗ ಅವ್ರ ಪೌರುಷ ತೋರಿಸ್ತಾರೆ. ನಾನು ಈಗ ಮಾತಾಡ್ತೇನೆ, ಅಡಿಷನಲ್ SP ಮಾತಾಡ್ತೇನೆ, ಇಲ್ಲಿಂದನೇ ಮಾತಾಡ್ತೇನೆ. ಕ್ರಮ ಏನ್ ವಹಿಸ್ತೀರಿ? ಇಲ್ಲ ಅಲ್ಲಿಗೆ ಬರೋದ ರಾಜ್ಯದ ಪ್ರಮುಖರನ್ನ ಅವ್ರನ್ನೂ ಕರೆಸ್ತೇನೆ. ಅವ್ರಿಗೆ ಗೊತ್ತಿದೆ ಈ ಮ್ಯಾಟರ್ ಎಲ್ಲ. ಅವ್ರು ನಾಚಿಕೆ ಆಗೋಯ್ತು ಅಲ್ಲಿನ ಚಳವಳಿಗಳಿಗೆ. ಅಲ್ಲಿ ರಕ್ಷಣಾ ಇಲಾಖೆ ಕೊಡ್ತಕ್ಕಂತ ರೆಸ್ಪಾನ್ಸ್ ಮತ್ತೆ ರಕ್ಷಣೆ, ಇಲ್ಲಿ ಇವ್ರು ನಡ್ಕೊಂಡಿರೋದು. ಅಂದ್ರೆ ಒಟ್ಟಾರೆಯಾಗಿ ನಿಮ್ಮ ಕಾರ್ಯಕ್ರಮದ ದಿನ ಲ್ಯಾಂಡ್ ಆರ್ಡರ್ ಸರಿ ಇರ್ಲಿಲ್ಲ ಅಂತ ನೀವು ಸ್ಪಷ್ಟವಾಗಿ ಸಂಪೂರ್ಣ ಸರಿ ಇರ್ಲಿಲ್ಲ. ಅಲ್ಲ, ಸಂಪೂರ್ಣ ಇರ್ಲಿಲ್ಲ. ಅದೇ ಕಾರ್ಯಕ್ರಮ ನಡೀತಾ ಇದ್ದ ಎದುರುಗಡೆ ಸೈರನ್ ಹಾಕೊಂಡು ಶಾಸಕರು ಓಡಾಡ್ತಾ ಇದ್ರು. ಬಹಳ ಖುಷಿಯಾಗಿದೆ ನಮಗೂ ಕೂಡ. ಅವರಿಗೆ ಇನ್ನೂ ದೊಡ್ಡ ಸೈರನ್ ಆಗಂತದ್ದು ಅವಕಾಶಗಳು ಸಿಗ್ಲಿ. ಆದ್ರೆ ಎಲ್ಲಿ ಬಳಸಬೇಕು ಯೋಚನೆ ಮಾಡ್ಲಿ. ಜಿಲ್ಲಾ ರಕ್ಷಣಾಧಿಕಾರಿಗಿಂತ ಮನವಿ ಮಾಡ್ಕೊಳ್ತೀನಿ. ಮತ್ತೆ ವೈಯಕ್ತಿಕವಾಗಿ ಅವ್ರ ಅಭಿಮಾನಿಯಾಗಿ ನನ್ನ ಸಿದ್ಧಾಂತ ಬೇರೆ, ರಾಜಕೀಯ ಸಿದ್ಧಾಂತ ಬೇರೆ. ಬಿಟ್ರೆ ನಮ್ಮ ಅಪ್ಪ ಶಾಸಕರಾದ್ರು ನಾನು ಇದೇ ರೀತಿ ನಡ್ಕೊಳ್ಳೋದು. ನಮ್ಮ ತಂದೆನೇ ಶಾಸಕರಾಗಿ ನಾನು ರೈತ ಸಂಘದ ಅಧ್ಯಕ್ಷನಾದ್ರೆ ನಾನು ಹೀಗೇನೆ ನಡ್ಕೊಳ್ಳೋದು. ಅವರಿಗೆ ಒಂದು ಸಲಹೆ ಕೊಡ್ತೇನೆ, ನಿಮಗೆ ಯಾರೋ ಗೊತ್ತಿಲ್ಲ, ನಿಮ್ಮ ಸಲಹೆಗಾರನ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ನಿಮ್ಮ ಘನತೆ ಗೌರವ ಹೆಚ್ಚಿಸುವಂತ ಸಲಹೆಗಳನ್ನೇ ಕೊಡಬೇಕು ಯಾರೇ ಆಗ್ಲಿ. ಭವಿಷ್ಯದಲ್ಲಿ ಒಳ್ಳೇದಾಗಬೇಕು ಅಂತಂದ್ರೆ ಇವತ್ತೇನೆ
ಇವತ್ತೇನ್ ನಾವು ಪ್ರತಿಭಟಿಸ್ತಾ ಇದೀವಿ ಇದನ್ನ ಗಂಭೀರವಾಗಿ ನೀವು ತಗೊಳ್ಬೇಕು, ಪ್ರತಿಕ್ರಿಯೆ ಕೊಡಿ. ನಾನಲ್ಲ ಅಂತಿರೋ ನಮ್ಮಲ್ಲ ಅಂತಿರೋ ಏನು. ಈಗ ಪೊಲೀಸ್ ವೈಫಲ್ಯಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ರಕ್ಷಣಾಧಿಕಾರಿ ಬಿಟ್ಟು ಅದಕ್ಕಿಂತ ಉನ್ನತಾಧಿಕಾರಿ ಗಮನಕ್ಕೆ ತರುವಂತ ನಾನು ಈ ವೇದಿಕೆ ಮುಖಾಂತರ, ಈ ಪ್ರತಿಭಟನೆ ಮುಖಾಂತರ ಹೋಮ್ ಮಿನಿಸ್ಟರ್ ರಿಸೈನ್ ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಈಗ ಆಲ್ರೆಡಿ ಮಾಡಿದ್ದೇನೆ. ಹೋಮ್ ಮಿನಿಸ್ಟ್ರು ರಿಸೈನ್ ಮಾಡಬೇಕು, ರಾಜೀನಾಮೆ ಕೊಡಬೇಕು. ಗೃಹ ಸಚಿವರು ರಾಜೀನಾಮೆಯನ್ನಕ್ಕೆ ನಾನು ಬೇಡಿಕೆ ಇಟ್ಟಿದ್ದೇನೆ. ಮತ್ತೆ ಈ ಸತ್ತು ಹೋದ ಆಡಳಿತಕ್ಕೆ ಮನವಿ ಕೊಡಬಾರ್ದು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಬೇಡಿಕೆ ಇಡ್ತೇನೆ. ಈ ಸತ್ತು ಹೋದ ಆಡಳಿತಕ್ಕೆ ಇವತ್ತು ಮನವಿ ಕೊಡೋದಿಲ್ಲ. ಸತ್ತು ಹೋಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ, ಸತ್ತು ಹೋಗಿದೆ ಕೂಡ. ಯಾಕೆಂತಂದ್ರೆ ಯಾರ್ಯಾರು ಇರಬೇಕು ಅಂತ ನಾನು ಮನವಿ ಮಾಡಿದೆ, ಯಾವನೂ ಇಲ್ಲ, ಯಾವ ಒಬ್ಬ ಅಧಿಕಾರಿನೂ ಇಲ್ಲ ಅವನು.